for the official launch of Navigator to release both the important books. The second guide which we have introduced for our high school and PU students. This newsletter might look A4 size or thin size, but this will showcase all our programs which will happen on monthly basis. Like every month we are going to release this edition of Me newsletter. This is our first try, the first edition. ಸೊ 3 ವರ್ಷದಲ್ಲಿ 3 ಸರಿನೂ ಕೂಡ 2 ಮಾರ್ಕ್ಸಿಂದ ನನಗೆ ಮೊದಲನೇ ಹಂತ ತಲುಪೋದಕ್ಕಾಗಲಿಲ್ಲ. 4ನೇ ವರ್ಷ ಮತ್ತೊಮ್ಮೆ ಟ್ರೈ ಮಾಡಿದ್ವಿ. 4ನೇ ವರ್ಷ ಪ್ರಿಲಿಮಿನರಿ ಕೂಡ ಆಯಿತು, ಮೇನ್ಸ್ ಕೂಡ ಆಯಿತು, ಇಂಟರ್ವ್ಯೂ ಕೂಡ ಆಯಿತು. ಇಡೀ ದೇಶಕ್ಕೆ 48ನೇ ರ್ಯಾಂಕ್ ಬಂದೆ, ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬಂದೆ. The boy who saw me in the dress, he was so inspired that he said, I will not do anything other than IPS. And today he is SP of some Malappuram or some district. Can do something, and we always don't think free seat for granted. Free seat is not for granted. Free seat they give out of hard work by request. You should do something in future in that and be something in life. ಯಾವ ರೀತಿ CBSE ಇದೆ, ICSE ಇದೆ, ಅದೇ ಥರ MEFನ ಒಂದು ಬ್ರ್ಯಾಂಡ್ ನಾವು ಕ್ರಿಯೇಟ್ ಮಾಡಬೇಕು. ಆ ಬ್ರ್ಯಾಂಡ್ ಫಾರ್ ವಾಟ್? ಬ್ರ್ಯಾಂಡ್ ಫಾರ್ ಕ್ವಾಲಿಟಿ, ಬ್ರ್ಯಾಂಡ್ ಫಾರ್ ಪರ್ಸನಾಲಿಟಿ ಆ್ಯಂಡ್ ಬ್ರ್ಯಾಂಡ್ ಫಾರ್ ಇಂಟಿಗ್ರಿಟಿ. ಇವಾಗ ಜಸ್ಟ್ ಈ ನ್ಯಾವಿಗೇಟರ್ ರೋಡ್ ಮ್ಯಾಪ್ ಟು UPSC ಎಕ್ಸಾಮಿನೇಷನ್ ಅನ್ನೋದನ್ನ ನಾವೇನು ಲಾಂಚ್ ಮಾಡಿದ್ದೀವಿ ಎಲ್ಲ ಗಣ್ಯಮಾನ್ಯರ ಜೊತೆಗೆ. ಸ್ನೇಹಿತರೆ, ಈ ಥರ ಒಂದು ಪ್ರಯತ್ನ ನಾವು ಓದ್ತಿರ್ಬೇಕಾರೆ, ಅಂದರೆ ನಾನಿದು ಹೇಳ್ತಾ ಇರೋದು 2013, 14, 15 ಆ ಸಮಯದಲ್ಲಿ ಯಾವುದೇ ಒಂದು ಅವಕಾಶ ಕೂಡ ಇರಲಿಲ್ಲ ನಮಗೆ. UPSC ಅಂದರೆ ಏನು ಅಂತ ಜಸ್ಟ್ ಇದರಲ್ಲಿ ಅದ್ರದ್ದು ಫುಲ್ ಫಾರ್ಮ್ ಕೂಡ ಇನಿಷಿಯಲಿ ಗೊತ್ತಿರೋದಿಲ್ಲ. ಅದ್ರದ್ದು ಕನ್ನಡದ್ದೇನು, KPSC ಅಂದರೆ ಏನು, UPSCಗೂ KPSCಗೂ ಏನು ಡಿಫ್ರೆಂಟ್, ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೂ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಥವಾ ಬೇರೆ ಯಾವುದೇ ಒಂದು ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೂ ಏನು, ರ್ಯಾಂಕ್ಸ್ ಅಂದರೆ ಏನು, ಮೊದಲೇ ರ್ಯಾಂಕ್ ಬಂದವನಿಗೂ ಕೊನೆ ರ್ಯಾಂಕ್ ಬಂದವನಿಗೂ ಏನು ಇಷ್ಟದು, ಎಷ್ಟು ಜನ ಎಕ್ಸಾಮ್ ಬರೀತಾರೆ, ಯಾವ್ಯಾವ ರೀತಿ ಎಕ್ಸಾಮಲ್ಲಿ ಇರುತ್ತೆ, ಪ್ರಿಲಿಮಿನರಿ ಎಕ್ಸಾಮ್ ಅಂದರೆ ಏನು, ಮೇನ್ಸ್ ಅಂದರೆ ಏನು, ಇಂಟರ್ವ್ಯೂ ಹೇಗಾಗ್ತದೆ, ಇದು ಯಾವುದು ನಮಗೆ ಲಭ್ಯತೆ ಇರ್ತಿರ್ಲಿಲ್ಲ ಆವಾಗ. ಬಟ್ ಇವಾಗ ಜಸ್ಟ್ ನಾನು ನೋಡ್ತಿರ್ಬೇಕಾದ್ರೆ ಬಹಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ನಮ್ಮ ಇದರಿಂದ. ಇದು ಬರೀ ಇಷ್ಟು ಜನ ಮಕ್ಕಳು ಅಲ್ಲದೆ ಯಾರ್ಯಾರಿಗೆ ಇದಕ್ಕೆ ಅವಕಾಶ ಸಿಗ್ತದೆ ಇದು ಎಲ್ಲರಿಗೂ ಅದನ್ನು ತಲುಪಬೇಕು. ಇನ್ಫ್ಯಾಕ್ಟ್ ಪ್ರತಿ ಸ್ಕೂಲಲ್ಲೂ ಕೂಡ ಇದು ತಲುಪಬೇಕಾಗ್ತದೆ ಅಂಥ ಒಂದು ಒಳ್ಳೆಯ ಪ್ರಯತ್ನ ಇದರಲ್ಲಿ ಇದಾಗುತ್ತೆ. ಜಸ್ಟ್ ಒಂದು ಸಣ್ಣದಾಗಿ ನಮಗೆ ಅಂಕಿ ಅಂಶಗಳನ್ನ ಕೊಡ್ತೀವಿ. ಇವತ್ತಿಗೂ ಸಹ ಈ ಒಂದು UPSC ಅಂತ ಏನು ಹೇಳ್ತೀವಿ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಒಂದು ಎಕ್ಸಾಮಲ್ಲಿ ಪ್ರತಿ ವರ್ಷ 11ರಿಂದ 12 ಲಕ್ಷ ಜನ ಬರೀತಾರೆ ಅಂದಾಜು. ಕೆಲವೊಂದು ಸರಿ 13-14 ಲಕ್ಷ ಜನ ತನಕನೂ ಬರೀತಾರೆ. ಈ 11ರಿಂದ 12 ಲಕ್ಷ ಜನದಲ್ಲಿ ಒಂದು ವರ್ಷದ ಈ ಒಂದು ಪರೀಕ್ಷೆಯ ನಂತರ ಸೆಲೆಕ್ಷನ್ ಆಗೋದು ಬರೀ 1000ದಿಂದ 1100 ಜನ ಮಾತ್ರ. 1:1000. ನೀವು 1000 ಸರಿ ಕಲ್ಲು ಹೊಡೆದ್ರೆ 1 ಸರಿ ಕಲ್ಲು ನಿಮ್ಮ ಗುರಿ ತಲುಪುವಂಥ ಒಂದು ಇದು. ಆದರೆ ಬಹಳಷ್ಟು ಜನ ಧೃತಿಗೆಡದೆ ಆ 1000 ಕಲ್ಲುಗಳನ್ನ ಹೊಡೆಯುವಂಥ ಪ್ರಯತ್ನ ಪಟ್ಟೇ ಪಡ್ತಾರೆ. ಯಾಕಂದರೆ ಅದು ನಮ್ಮ ಧ್ಯೇಯ. ಇವತ್ತು ಈ ಒಂದು ಶಿಕ್ಷಣ ಅನ್ನೋದ್ರ ಬಗ್ಗೆ ಇವತ್ತು ಭಾಳಷ್ಟು ಚೆನ್ನಾಗಿ ಮಾತಾಡಿದರು ಸ್ನೇಹಿತರೆ. ಶಿಕ್ಷಣ ಅನ್ನೋದು 1ರಿಂದ 10ನೇ ತರಗತಿ ತನಕ, ನಂತರ 11ರಿಂದ 12, ನಂತರ ಯಾವುದೋ ಒಂದು ಡಿಗ್ರಿ ಮಾಡಿ ಕೆಲಸ ಮಾಡಿ ನಾವು ಸಂಪಾದನೆ ಮಾಡೋದು ಅಷ್ಟೇ ಅಲ್ಲ. ಇವತ್ತು ಶಿಕ್ಷಣ ಅಂತ ಹೇಳಿದ್ರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಹೇಗೆ ನಮಗೆ ಹೇಳ್ಕೊಡ್ತಾರೆ, ಅದು ಆ್ಯಕ್ಚುಲಿ ನಿಜವಾದ ಶಿಕ್ಷಣ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಭಾಳಷ್ಟು ಕತೆಗಳು ಕೇಳ್ತೀವಿ. ನಾವು ಎಥಿಕ್ಸ್ ಅಂತ ಒಂದು ಇದು ಮಾಡ್ತಿದ್ವಿ, ಮಾರಲ್ ಸೈನ್ಸ್ ಅಂತ ನಮಗೆ ಇವಾಗಲೂ ಇದು ಬರ್ತದೆ. ಇದರಲ್ಲಿ ನಮ್ಮದು ಹೇಗೆ ಇದು ಅಂತ ಹೇಳಿದ್ರೆ, ಒಬ್ಬ ಇದು ಒಂದು ಸಣ್ಣ ಕತೆ. ಇದರಲ್ಲಿ ನನಗೆ ಮೀನು ಕೊಡು ಅಂತ ಹೇಳ್ಬಿಟ್ಟು ಒಬ್ಬ ಮೀನುಗಾರ ಇದತ್ರ ಹೋಗ್ತಾನಂತೆ. ಆತ ಬರೀ ಮೀನನ್ನೇ ಅವನಿಗೆ ಕೊಟ್ಟರೆ 1 ಹೊತ್ತಿನ ಊಟ ಅಷ್ಟೇ ಆಗ್ತದೆ. ಒಂದು 4-5 ಮೀನು ಕೊಟ್ಟರೆ 1 ದಿನದ ಆಗ್ತದೆ. ಮೇ ಬಿ ಒಂದು ಬುಟ್ಟಿಯಷ್ಟು ಮೀನು ಕೊಟ್ಟರೆ ಅವನಿಗೆ 1 ವಾರಕ್ಕಾಗ್ತದೆ. ಆದರೆ ಮೀನನ್ನು ಹೇಗೆ ಹಿಡಿಬೇಕು, ಗಾಳನ ಹೇಗೆ ಹಾಕಬೇಕು, ಯಾವ ರೀತಿ ಮೀನನ್ನು ಹಿಡಬೇಕು ಅಂತ ಹೇಳಿದ್ರೆ ಅವನು ಮತ್ತು ಅವನ ಕುಟುಂಬ ಇಡೀ ಅವ್ರಿಗೆ ಬದುಕಿರೋ ತನಕ ಮೀನು ಹಿಡಿಯೋದನ್ನು ಕಲಿತಾರೆ. ಅವರು ಹೊಟ್ಟೆ ತುಂಬ ಇದಾಗ್ತದೆ. ಇದು ನಮಗೆ ಶಿಕ್ಷಣ ಅಂತದ್ದು. ಸಣ್ಣ ಒಂದು ಕಥೆನೇ ನನ್ನ ಒಂದು ಜೀವನದಲ್ಲಿ ನಡೆಯಿರುವಂಥದ್ದನ್ನು ಹೇಳ್ತೀನಿ. ನಾನೊಂದು ಸರಿ ಇಂಜಿನಿಯರಿಂಗ್ ಪಾಸ್ ಆದಮೇಲೆ UPSC ಮಾಡಬೇಕು ಅಂತ ನಿರ್ಧಾರ ಪಟ್ಟಿದ್ವಿ. ಸೊ UPSC ಎಕ್ಸಾಮ್ ಅಂತ ಹೇಳಿದ್ರೆ ಈಗ ತಮಗೆಲ್ಲ ಸಿಕ್ಕಿರೋ ರೀತಿ ನಮಗೆ ಯಾವುದೋ ಗೈಡ್ ಇರಲಿಲ್ಲ. ಈ UPSC ಎಕ್ಸಾಮ್ ಬರೆದಿರೋರನ್ನೇ ಕೇಳಬೇಕಿತ್ತು. ಇದೇ ರೀತಿ ಭಾಳಷ್ಟು ಜನ ಸೀನಿಯರ್ಸ್ಗೆ ನಾವು ಕೇಳಿದ್ವಿ ಯಾವ ರೀತಿ ಎಕ್ಸಾಮ್ ಬರೀಬೇಕು, ಹೇಗೆ ಎಲ್ಲ ಇದು ಅಂತ ಹೇಳಿ. ಸೊ ಕೆಲವರು ಡೆಲ್ಲಿಗೆ ಹೋಗಬೇಕು ಅಂದರು, ಕೆಲವರು ಬೆಂಗಳೂರಿಗೆ ಬಂದು ಓದಬೇಕು ಅಂತ ಹೇಳಿದ್ರು. ಸೊ ಹೋದ್ವಿ, 1 ವರ್ಷ ಪ್ರಿಪೇರ್ ಆಯಿತು. ಮೊದಲನೇ ವರ್ಷ ನಾನು ಎಕ್ಸಾಮ್ ಬರೆದಾಗ
ಆ ಮೊದಲನೇ ವರ್ಷದ ಪ್ರಿಲಿಮಿನರಿ ಕಟ್ ಆಫ್ ಇದ್ದಿದ್ದು 190 ಚಿಲ್ಲೆ, ನನಗೆ ಬಂದಿದ್ದು 188 ಮಾರ್ಕ್ಸ್. 2 ಮಾರ್ಕ್ಸಿಂದ ನಾನು ಆ್ಯಕ್ಚುಲಿ ಕಳ್ಕೊಂಡೆ. ಅಂದರೆ ಪ್ರಿಲಿಮಿನರಿ ಎಕ್ಸಾಮಲ್ಲಿ ನಾನು ಪಾಸ್ ಆಗೋಕ್ಕಾಗಲಿಲ್ಲ. ಮತ್ತೆ 1 ವರ್ಷ ಮತ್ತೊಮ್ಮೆ ಓದಬೇಕಾಯ್ತು. ಬಿಕಾಸ್ ಈ ಎಕ್ಸಾಮ್ ನಡೆಯೋದು ವರ್ಷಕ್ಕೆ ಒಂದೇ ಸರಿ. ನಿಮ್ಮ ಪೂರ್ತಿ ಎಕ್ಸಾಮು 1 ವರ್ಷ ನಡೀತದೆ. ನಿಮಗೆ ಅಕಸ್ಮಾತ್ ಪಾಸ್ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು ವರ್ಷ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾಗುತ್ತೆ. 2ನೇ ವರ್ಷ ಅದು 2013ರಲ್ಲಿ ನಮ್ಮದು ಪ್ರಿಲಿಮಿನರಿ ಎಕ್ಸಾಮ್ನಲ್ಲೇ ಕಟ್ ಆಫ್ 241 ಮಾರ್ಕ್ಸ್ ಇತ್ತು, 241. ನಾವು ಭಾಳ ಚೆನ್ನಾಗಿ ಬರೆದಿದ್ವಿ, ನಾನು ನನ್ನ ಸ್ನೇಹಿತರೆಲ್ಲ. ನನಗೆ ಮತ್ತೆ ಮಾರ್ಕ್ಸ್ ಬಂದಿದ್ದು 239. ಸೊ ಮತ್ತೆ 2 ಮಾರ್ಕ್ಸಿಂದ ನಾನು ಕಟ್ ಆಫ್ನ ಮಾಡೋದಕ್ಕಾಗಲಿಲ್ಲ. ಸೊ ಇಂಥ ಸಮಯದಲ್ಲಿ ಸ್ನೇಹಿತರೆ ಅಗೇನ್ 2 ವರ್ಷ ಆಯಿತು, ಇಂಜಿನಿಯರಿಂಗ್ ಆಯಿತು, ನನ್ನ ಸ್ನೇಹಿತರೆಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿದ್ದರು, ಚೆನ್ನಾಗಿ ಎಲ್ಲ ಸ್ಯಾಲ್ರಿ ಎಲ್ಲ ಬರ್ತಾ ಇತ್ತು. ಆದ್ರೂ ಕೂಡ ಮನೆಯಲ್ಲಿ ಹೇಳಿದ್ರು ನಮ್ಮ ತಂದೆ ಮತ್ತು ತಾಯಿ, ಇನ್ನೊಂದು ಪ್ರಯತ್ನ ಬೇಕಾದ್ರೆ ಮಾಡು, ತೊಂದರೆ ಇಲ್ಲ, ನೀನೇನು ನಮ್ಮನ್ನು ಸಾಕಬೇಕಾದಂಥ ಅವಶ್ಯಕತೆ ಇಲ್ಲ, ಸೊ ಪ್ರಯತ್ನ ಪಡಿ ಇದು ಅಂತ. ಸೊ ಮತ್ತೊಮ್ಮೆ 3rd ಟೈಮ್ ಇಸ್ ದ ಲಕ್ಕಿ ಚಾಮ್ ಅಂತ ಹೇಳ್ಕೊಂಡು 3rd ಟೈಮ್ ಮತ್ತೆ ಬರದೆ. 3ನೇ ಸರಿನೂ ಯಾವ ರೀತಿ ಇತ್ತು ಗೊತ್ತಿಲ್ಲ, ಪೇಪರ್ ಭಾಳಷ್ಟು ಕಷ್ಟ ಇತ್ತು ಅಂದರೆ ಕೆಲವೊಂದು ತಲೆಬುಡ ಅರ್ಥ ಆಗೋಲ್ಲ ಅಂತ ಏನು ಹೇಳ್ತಾರಲ್ಲ, ಆ ರೀತಿ ಕಷ್ಟ ಇರುವಂಥದ್ದು. ಸೊ ಕಟ್ ಆಫು 206 ಇತ್ತು, ನನಗೆ 204 ಮಾರ್ಕ್ಸ್ ಬಂತು. ಸೊ 3 ವರ್ಷದಲ್ಲಿ 3 ಸರಿನೂ ಕೂಡ 2 ಮಾರ್ಕ್ಸಿಂದ ನನಗೆ ಮೊದಲನೇ ಹಂತ ತಲುಪೋದಕ್ಕಾಗಲಿಲ್ಲ. ಸೊ ಸ್ನೇಹಿತರೆ, ಇವಾಗ ತಾನೇ ಇಲ್ಲಿ ಹೇಳ್ತಾ ಇದ್ರು, ಹಾರ್ಡ್ ವರ್ಕ್ ಇಸ್ ದ ಓನ್ಲಿ ವೇ ಫಾರ್ ಸಕ್ಸಸ್, ದೇರ್ ಈಸ್ ನೋ ಅದರ್ ಶಾರ್ಟ್ ಕಟ್ ಅಂತ ಹೇಳಿ. 4ನೇ ವರ್ಷ ಮತ್ತೊಮ್ಮೆ ಟ್ರೈ ಮಾಡಿದ್ವಿ. 4ನೇ ವರ್ಷ ಪ್ರಿಲಿಮಿನರಿ ಕೂಡ ಆಯಿತು, ಮೇನ್ಸ್ ಕೂಡ ಆಯಿತು, ಇಂಟರ್ವ್ಯೂ ಕೂಡ ಆಯಿತು. ಇಡೀ ದೇಶಕ್ಕೆ 48ನೇ ರ್ಯಾಂಕ್ ಬಂದೆ, ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬಂದೆ. ಹಾಗೂ ಇವತ್ತು 8 ವರ್ಷಗಳ ನಂತರ ತಮ್ಮ ಮುಂದೆ ಇವತ್ತು ನಿಂತ್ಕೊಂಡು ನನ್ನ ಒಂದು ಸಣ್ಣ ಕಥೆನ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇದು ಹೇಳೋದಿಷ್ಟೇ, ಪ್ರಯತ್ನ ಅಂದರೆ ಪಡ್ತಾನೆ ಇರಬೇಕಾಗುತ್ತೆ. ನಿಮಗೆ 4 ಅಟೆಂಪ್ಟ್ ಅಲ್ಲ 5 ಅಟೆಂಪ್ಟ್, ಬರೀ UPSC ಅಂತಲೇ ಅಲ್ಲ, ಕೆಲವರು ಪೇಂಟರ್ಸ್ ಆಗಬೇಕು ಅಂತಿರ್ತೀರಿ, ಕೆಲವರು ಬಿಲ್ಡರ್ಸ್ ಆಗಬೇಕು ಅಂತಿದ್ದೀರಿ, ಆರ್ಕಿಟೆಕ್ಟ್ಸ್ ಆಗ್ತೀರಿ. ನೀವು ಯಾವುದೇ ಒಂದು ನಿಮ್ಮ ಫೀಲ್ಡನ್ನು ಚೂಸ್ ಮಾಡ್ತೀರಿ, ನಿಮ್ಮಲ್ಲಿ ಏನು ಆ ಧ್ಯೇಯ ಅನ್ನೋದಿದೆ, ಆ ಗುರಿ ಅನ್ನೋದಿದೆ, ಆ ಗುರಿ ತಲುಪೋವರೆಗೂ ದಯವಿಟ್ಟು ಬಿಡಬೇಡಿ. I consider it as a motivation, as a just a common sense. There are few things you have to understand in life. For me, motivation is only that much. These details will go in the 2-hour session we have. It is going to be a lot of fun also. It is not going to be boring, both for the teachers and the students. It is not going to be boring. It will be packed with lot of fun activities also. It will be something which is putting across some message at a subconscious level, not directly. They are putting across some message at a subconscious level. So for this gathering, for this address, I have only one thing to say. A student has a responsibility, a teacher has a responsibility. A student has a responsibility to accept his teacher unconditionally. Then only he will be able to, or he or she will be able to run. And for a teacher, it is a very, 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 very responsible position. Your every gesture, every word, every thought, every body language matters. Every body language matters because somebody is observing you, somebody is learning from you. So with this message, without prolonging, I will conclude my address because I also have to retain some energy for the long session. And again, Barry Saab is going to take me to his engineering college. I hope both of them will be successful because I'll tell you about one motivation class which I conducted. There was a boy called Nadim. This was conducted in 10 or 11 years back in Shaheen College. Shaheen Falcon, yeah, now it is called Falcon. So there I had gone in uniform because incidentally I was on some duty. Then my co-brother insisted that I should come. Then without much, somehow with some inconvenience because relations you have to respect, I went. Then the boy who saw me in that dress, he was so inspired that he said, I will not do anything other than IPS. And today he is SP of some Malappuram or some district, IPS officer, Nadim.
Kerala. He is, I mean, he calls me every week and we discuss. I also learn from him. It's not like that he only learns from me. I also learn from him. And looking at his achievement, his brother became IAS in Karnataka. He is CEO of some Bagalkot or some district. And he is the son-in-law of our Javed Akhtar sir. He is one senior IAS officer gave his daughter in marriage to that fellow. And looking at him, there was one more person now. So this is like a chain reaction. So motivation, you know, I am not the one who gives motivation. There, it is there inside you. That see, it's like you have an iPhone. Okay, let's say you have an iPhone, and you bring a new iPhone. Can you say the new iPhone is less intelligent? You have to download. When you download things, download apps, it will work as efficiently as the previous one. So we should not have any prejudice. This prejudice is the worst thing which spoils our thought, because it's like a big software. Oh, I should not like this person. Okay, this political, this thing is bad. This is, as the prayer song, "Ay Malik Tere Bande Hum," we are all servants of God. Either you are Hindu or Muslim, Christian, Sikh, Isai, whoever it is. Even if you are a non-believer of God, you shout at God every day. Even then, we are the creation, and He is supreme. And ultimately, one secret of secrets is that when we remove the I from us, our life becomes beautiful. Two things I observed today. One was the speeches by IAS and IPS officers and our leader Sayed sir and the Musaba sir. Then I could see the distribution of free from NAPI and presidency. There's no word to talk about NAPI University, dynamic leadership of NAPI Chancellor and Farad sir. How they give us free education is can't be seen. But people know, like Nisar from President's University, Barry's University, PA College, all the colleges. But I could see one free seat given by Masood College today for a physiotherapy student. And that student, who is a principal today, then 17 years or 16, 18 years back, she had come to me as a single parent to me, with a mother. And I told her to you study physiotherapy. I'm talking about 16 years back. We had a passion of doing things 20 years back, but we were less of not doing. Every year we do around, we trouble Nasima madam like mad. Every year we do around 200 free admissions, but more about science background, and we keep quiet. But now from this year I thought my 50% burden I'm going to put on Musaba sir, the MIF team. So I've already handed over my 20% of the quota. From next year handing over 50%. Then by 2028 I'm handing over all the quotas to MIF only. And I always tell Musaba sir, don't think of merits. You think, but think of means. Coolie worker, carpenter, all these people. So I believe on means. 51% to 90% also. My first category comes on means, then orphan, then education, then merit. So everybody is blessed to be a part of this team. So I need to talk a lot of things because I'm more has struggled for this, for running over for the data. So as I told, either by today I gave him more 30 seats this morning. I gave him 10 fashion designing, 10 interior designing, 10 hotel management. So I told him try to fill as soon as possible. Some of our students need the stitching, all these things, go for fashion designing. Some go for interior designing, assisting, some for hotel management. So this morning we sat here and allotted 30 more seats. But there is no limit in education. When my dad, late UT Farid, being an MLA, those days very powerful MLA, he wanted me to study dental in Enapaya. He had called Chancellor sir. But I told I want to study physiotherapy. But my mom started massage. Physio means massage. Those days in 25 years back, physiotherapy means people have no awareness. But now, being a physiotherapist, being a doctorate in physical therapy, every month I tour to Australian University, Sydney University, London University, Sharjah University, now I'm to Istanbul University, now day after tomorrow I'm going to Ajman University. There's no limit for education. Let it be a small part of a BSc nursing or let it be a MCH in medical. My wife is a top-notch in doctor. Nasima, they know. She's gynae, onco, robotic surgeon. But I'm a small allied science profession.
but we equally compete in our profession, at home also. Even our children's fight. One will tell, I want to be like mom, one will tell, I want to be like dad. So we are happy that way. So same, I wish you all also, always think high, you have a lot more things to do, and you can do something, and be always, don't think free seat for granted. Free seat is not for granted. Free seat they give out of hard work by request. You should do something in future in that and be something in life. After hearing our Musabba Berry, you must be wondering how all this miracle has happened. What has started about 25-30 years back, just with 8 or 10 students, today he is mentioning about more than 100,000 students, 1 lakh students. How it has happened? I would like to bring some light onto that. ನಾನು ಈ ಬಗ್ಗೆ 3 ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ದರ್ಶನ್ ರವರಿದ್ದಾರೆ, ಆದವರಿದ್ದಾರೆ. ಜೀವನದಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕಾದರೆ ಅದರಲ್ಲಿ 2 ವಿಷಯ ಇದೆ. ಒಂದು ನಮ್ಮ ನಿಯತ್ತು, ಆ ನಿಯತ್ತಿನ ಪ್ರಕಾರ BA ಮೊಯ್ದೀನ್ ಸಾಹೇಬರು ಯಾವಾಗ ಈ ಕೆಲಸ ಮಾಡಿದ್ದಾರೆ ಅಂದರೆ ಖುರಾನ್ನಲ್ಲಿ ಉಂಟಲ್ಲ ಸರ್, ಖುರಾನ್ನಲ್ಲಿ ಇರುವಂಥ ಪ್ರಪ್ರಥಮ ವರ್ಡು ಇಕ್ರಾ ಅಂತ, ಹೇಳು, ಓದು, ಬರೆ, ವಿದ್ಯೆಯ ಬಗ್ಗೆ. ಕುರಾನ್ನ ಪ್ರಪ್ರಥಮ ವರ್ಡು ಇಕ್ರಾ ಬಿಸ್ಮಿ ರಬ್ಬಿ ಕಲ್ಲದಿ ಖಲಕ್, ಓದು, ಆ ಪರಮಾತ್ಮನ ಹೆಸರಿನ ಮೇಲೆ, ಅವನು ಅತ್ಯಂತ ಮರ್ಸಿಫುಲ್ ಆ್ಯಂಡ್ ಬೆನಿವಲೆಂಟ್. ಅದೇ ಥರ ಪ್ರವಾದಿಗಳ ವಚನದಲ್ಲಿ ಪ್ರಪ್ರಥಮವಾದ ವಚನ ರಬ್ಬಿ, ಪ್ರಪ್ರಥಮ ವಜ ಇನ್ನಮಲ್ ಆಮಾಲ್ ಬಿನ್ ನಿಯಾತ್. ಅದರ ಅರ್ಥ ನಮ್ಮ ಕೆಲಸದ ಆ ಫಲಿತಾಂಶ ನಮ್ಮ ನಿಯತ್ತಿನ ಮೇಲಿದೆ. ದ ರಿಸಲ್ಟ್ ಆಫ್ ಅವರ್ ಆ್ಯಕ್ಷನ್ ಈಸ್ ಬೇಸ್ಡ್ ಆನ್ ಅವರ್ ಇಂಟೆನ್ಷನ್. ಸೊ ಈ ನೆಲೆಯಲ್ಲಿ BA ಮೊಯ್ದೀನ್ ಸಾಹೇಬರು ಈ ಕೆಲಸ ಶುರು ಮಾಡಿದಾಗ ನಮ್ಮ ಕೆಲವು ಉಲಮಾಗಳು ಅವರು ಇದಕ್ಕೆ ಆಕ್ಷೇಪಣೆ ಮಾಡಿದರು. ಯಾಕಾಗಿಯಪ್ಪ ಈ ನಮ್ಮ ಶಾಲೆಯ ಲೌಕಿಕ ವಿದ್ಯೆಯನ್ನು ನಾವು ಮದ್ರಸದಲ್ಲಿ ಯಾಕೆ ಕಲಿಸ್ತೀರಾ ಅಂತ ಹೇಳಿ. ಆದರೂ ಅದೇ ಸಮಯ ಕೆಲವು ಜನರು, ಒಂದು 5-6 ಜನರು ಅವರಿಗೆ ಸಹಾಯ ಮಾಡಿದರು. ಅವರ ಕರೆಗೆ ಹೋಗೊಟ್ಟು ಈ ಚಿಕ್ಕ ಚಿಕ್ಕ ಯಾವುದು ಇದು ಕಾರ್ ಶೆಡ್ ಇದೆಯಲ್ಲ, ಕಾರ್ ಶೆಡ್ಡಲ್ಲಿ ಆ ಚಿಕ್ಕ ಮದ್ರಸದಲ್ಲಿ ಒಂದೊಂದು ಕೋಣೆಯಲ್ಲಿ ಶುರು ಮಾಡಿದ ಈ ಶಾಲೆ ಈಗ ನಿಯರ್ಲಿ 200 ಅಲ್ಲ ಸ್ವಾಮಿ, ಎಷ್ಟಿದೆ ಈಗ? 200 ಆಗಿದೆಯಾ? 222, 222, ವೆರಿ ನೈಸ್ ವರ್ಡ್, 322, 222. Started with Mangalore, then came Udupi, now Coorg, and then Chikmagalur, going forward Shivamogga and Hassan. At this rate, Musabba Saab, you must now plan it. Your vision should be for Karnataka, inshallah, in 3 years' time. Don't touch Bangalore. Except Bangalore, you touch the entire area. The moment you complete your Shivamogga, go to North Karnataka. After covering North Karnataka, then you must come to the Bangalore. So, and by the time you reach, I'm sure you will have about more than 500 institutes, or maybe nearly 1,000 institutes, maybe 5 lakh people. So that's the time we should have our brand. ಯಾವ ರೀತಿ CBSE ಇದೆ, ICSE ಇದೆ, ಅದೇ ಥರ MEFನ ಒಂದು ಬ್ರ್ಯಾಂಡ್ ನಾವು ಕ್ರಿಯೇಟ್ ಮಾಡಬೇಕು. ಆ ಬ್ರ್ಯಾಂಡ್ ಫಾರ್ ವಾಟ್? ಬ್ರ್ಯಾಂಡ್ ಫಾರ್ ಕ್ವಾಲಿಟಿ, ಬ್ರ್ಯಾಂಡ್ ಫಾರ್ ಪರ್ಸನಾಲಿಟಿ ಆ್ಯಂಡ್ ಬ್ರ್ಯಾಂಡ್ ಫಾರ್ ಇಂಟಿಗ್ರಿಟಿ. ವಿದ್ಯಾ ಮಕ್ಕಳಿಗೆ ಈ ನಮ್ಮ ಫಾರ್ ದ ಸ್ಟೂಡೆಂಟ್, ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯು ಮೈ ಫ್ರೆಂಡ್ಸ್ ಈಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕ್ವಾಲಿಟಿ. ವಾಟ್ ಎವರ್ ಯು ಡೂ, it should be qualitative work. The success what we see from the IAS and IPS officer here, because of their quality of work. And quality, there is no cap. Quality, it's like delivering excellence consistently. So quality, then comes a personality. Even you get 100 out of 100 in all subjects, but if you cannot communicate, your interpersonal relationship is not up to the mark, that will not work. So personality takes every aspect. That's what you can see now with the persona of these 2 great people. And the last thing is the integrity. No shortcut to the success than the hard work. So by virtue of that, the BA Moideen Saab started this, and today, after his demise, we got Muhammad Berry, and then after his death, our great Musabba Berry has come. ತುಂಬ ಕಾರ್ಯಕ್ರಮ ನಾವು ಹಾಕಿದ್ದೇವೆ. ಅದರಲ್ಲಿ ಇನ್ನೂ ಒಂದು ಮುಂದೆ ಹೆಜ್ಜೆ ಹೋಗಿ ಆರ್ಫನ್ಸ್ ಆ್ಯಂಡ್ ಸಿಂಗಲ್ ಪೇರೆಂಟ್ಸ್ ಇದ್ದಂಥ ಅತ್ಯಂತ
ಕಡುಬಡ ವಿದ್ಯಾರ್ಥಿಗಳನ್ನು ನಾವು ಗುರುತಿಸಿ ಅವರಿಗೆ ಇಂಜಿನಿಯರಿಂಗಲ್ಲಿ ಕಳೆದ ವರ್ಷಗಳಲ್ಲಿ 33 ಸೀಟು, ಪ್ಯಾರಾಮೆಡಿಕಲಲ್ಲಿ ಡಾಕ್ಟರ್ ಇಫ್ತಿಗಾರ್ರವರ ಪ್ರಯತ್ನದ ಮೇರೆಗೆ ಕಳೆದ ವರ್ಷ 17 ಸೀಟು, ಡಿಗ್ರಿಯಲ್ಲಿ 6, PUCಯಲ್ಲಿ ಏನಪ್ಪವರವರು ಕಳೆದ ವರ್ಷವರೆಗೆ 241 ಸೀಟ್ ಕೊಟ್ಟಿದ್ದಾರೆ. ಟೋಟಲ್ 307 ಸೀಟ್ಗಳನ್ನು ಪಾಪದವರಿಗೆ ಯಾವುದೇ ಕಮ್ಯುನಿಟಿನ ನೋಡಿಲ್ಲ. ಯಾರು ಒಂದು ಸ್ಕೂಲಲ್ಲಿ ಫಸ್ಟ್ ಬಂದರು PUC SSLCಯಲ್ಲಿ ಅವರಿಗೆ ಏನಪ್ಪದವರು ಫಸ್ಟ್ ಸ್ಕೂಲಲ್ಲಿ ಅತ್ಯಂತ ಟಾಪ್ ಅವರಿಗೆ ಒಂದು ಫ್ರೀ ಸೀಟ್ ಕೊಟ್ಟಿದ್ದಾರೆ PUCಯಲ್ಲಿ. ಜೊತೆಗೆ ನೀಟ್ ಸಹ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅದನ್ನು ನಮ್ಮ ಡಾಕ್ಟರ್ ಇಫ್ತಿಗಾರ್ ಅವರು ಒಂದು ಪ್ರಯತ್ನ ಮಾಡಿ ಈ ಸಲ ಬೇಕಾದಷ್ಟು ನಮಗೆ ಪ್ಯಾರಾಮೆಡಿಕಲ್ ನರ್ಸಿಂಗ್ ಸೀಟ್ ಕೊಡಿಸಿದ್ದಾರೆ. ಈ ಸಲ 350 ಸೀಟ್ನ ಗುರಿ ಹಾಕಿಕೊಂಡು ಇಂದು ಸಾಂಕೇತಿಕವಾಗಿ 10 ವಿದ್ಯಾರ್ಥಿಗಳಿಗೆ ನಾವು ಸೀಟಿನ ಒಂದು ಸರ್ಟಿಫಿಕೇಟ್ ನಾವು ಕೊಡ್ತೇವೆ. ಇದರಲ್ಲಿ ನಮಗೆ ಫ್ರೀ ಸೀಟ್ ಕೊಟ್ಟಂತ ಸಂಸ್ಥೆಗಳ ಹೆಸರನ್ನು ಈಗ ಇಲ್ಲಿ ಓದಿ ಹೇಳೋದು ನನ್ನ ಕರ್ತವ್ಯ. ವಿಶೇಷವಾಗಿ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಬ್ಯಾಂಗ್ಳೂರ್ ವಿತ್ ಹಾಸ್ಟೆಲ್, ಈಗಾಗಲೇ ಅಲ್ಲಿ 40 ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಈ ವರ್ಷ 30 ಸೀಟ್ ಕೊಟ್ಟಿದ್ದಾರೆ. ಯನಪಯ PU ಕಾಲೇಜ್ 80 ಸೀಟ್ ಕೊಟ್ಟು ಆಯಿತು PUCಯಲ್ಲಿ. ಅವರು ಯನಪಯ ಯೂನಿವರ್ಸಿಟಿ ಮೇಡಮ್ ಇದ್ದಾರೆ ಪ್ರತಿನಿಧಿಯಾಗಿ, 111 ಸೀಟುಗಳನ್ನು ಇಂಜಿನಿಯರಿಂಗ್, ಪ್ಯಾರಾಮೆಡಿಕಲ್, ನರ್ಸಿಂಗ್, BDS ಇದೆಲ್ಲದರಲ್ಲಿ 111 ಸೀಟುಗಳನ್ನು ಅವರು ಡಿಕ್ಲೇರ್ ಮಾಡಿ ಈಗಾಗಲೇ 60ಕ್ಕೂ ಹೆಚ್ಚಿನ ಸೀಟುಗಳು ಭರ್ತಿಯಾಗಿವೆ. ಡಿಸ್ಟ್ರಿಕ್ಟ್ ಪ್ಯಾರಾಮೆಡಿಕಲ್ ಕಾಲೇಜಸ್ ಅಲ್ಲಿ ಡಾಕ್ಟರ್ ಇಫ್ತಿಕಾರ್ ಅವರ ಒಂದು ಸಲಹೆಯ ಮೇರೆಗೆ ಈಗಾಗಲೇ 60 ಸೀಟುಗಳನ್ನು ಡಿಕ್ಲೇರ್ ಮಾಡಿದ್ದಾರೆ ಕೊಡ್ಲಿಕ್ಕೆ ಅವರು. ಅದಕ್ಕೆ ಸಹ ಅಡ್ಮಿಷನ್ ಆಗ್ತಾ ಉಂಟು. ನಮ್ಮ ಗೌರವ ಅಧ್ಯಕ್ಷರಾದಂಥ ಸೈಯದ್ ಬ್ಯಾರಿಯರ್ ಬ್ಯಾರಿಸ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ BIT ಇನೋಲಿಯಲ್ಲಿ ಇಂಜಿನಿಯರಿಂಗ್ ಮತ್ತು BEd ಸಹ ಅವರು ಕೋರ್ಸ್ ಡಿಕ್ಲೇರ್ ಮಾಡಿದ್ದಾರೆ. ಇದು ಈಗ ಅರ್ಜಿಗಳನ್ನು ಸ್ವೀಕೃತವಾಗುವಂಥ ಹಂತದಲ್ಲಿದೆ. ಮತ್ತೊಂದು ಬಾರಕ ಇನ್ಸ್ಟಿಟ್ಯೂಷನ್ ಅಡ್ಯ ಇವರು ಸಹ ನಮಗೆ ಸೀಟ್ ಕೊಟ್ಟಿದ್ದಾರೆ. ಅದಕ್ಕೆ ಪ್ರಕ್ರಿಯೆ ನಡೀತಾ ಇದೆ. ಇದಿಷ್ಟು ನಾವು ನಮಗೆ ಫ್ರೀ ಸೀಟ್ಸ್ಗಳು. ಮುಂದಿನ ನಮ್ಮ ಯೋಜನೆ ಫ್ರೀ ಸೀಟ್ಸ್ ಅನ್ನು 400 ಸಂಖ್ಯೆ ಕೊಂಡು ಹೋಗುವುದು. ಕ್ರ್ಯಾಶ್ ಕೋರ್ಸ್ ಅನ್ನು ನಾವು ಸೈನ್ಸ್ ಕ್ರ್ಯಾಶ್ ಕೋರ್ಸ್ ಮಾಡಿದ್ದೇವೆ. ಅದನ್ನು 400 ವಿದ್ಯಾರ್ಥಿಗಳಿಗೆ ನಮ್ಮ ಸೈಯದ್ ಬಾರಿ ಅವರು ಇನ್ನೋಳಿ ಮತ್ತು ಕುಂದಾಪುರದಲ್ಲಿ ಸಹ ನಾನು ಫ್ರೀಯಾಗಿ ಸೈನ್ಸ್ ಸ್ಟೂಡೆಂಟ್ಸ್ ಅವರೇ ಕ್ರ್ಯಾಶ್ ಕೋರ್ಸ್ ಮಾಡ್ತಾರೆ ಅಂತ ಒಪ್ಪಿದ್ದಾರೆ. ಯನಪಾಯದವರು ಒಪ್ಪಿದ್ದಾರೆ. 2 ಮೆಡಿಕಲ್ ಸೀಟ್ ನಮಗೆ ಮೆಡಿಕಲಿಗೆ ಪಾಪದವರು ಸಿಲೆಕ್ಟ್ ಆದರೆ ಗೌರ್ಮೆಂಟ್ ಸೀಟಿನ 2 ಸೀಟುಗಳ ಫೀಸನ್ನು ಸತತ ಅವರ ಕೋರ್ಸ್ ಮುಗಿಯುವವರೆಗೆ ಭರಿಸುವುದಾಗಿ ನಮ್ಮ ಒಬ್ಬರು ದಾನಿಗಳು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನೀಟಲ್ಲಿ ಅಲ್ಪದಲ್ಲಿ ಮೆಡಿಕಲ್ ಸೀಟ್ ತಪ್ಪಿ ಹೋದರೆ, ಸ್ವಲ್ಪ ಅಂತರದಲ್ಲಿ ತಪ್ಪಿ ಹೋದರೆ ಅವರಿಗೆ ರಿಪೀಟ್ ಮಾಡಲಿಕ್ಕೆ ನೀಟ್ ಪುನಃ 1 ವರ್ಷ ಕಲಿಯುವುದಿದ್ದಲ್ಲಿ 40 ಸೀಟುಗಳ ಕೊಡುಗೆಯನ್ನು ಯನಪಾಯ ಮಾಡಿದೆ, ಬರಕ ಮಾಡಿದೆ, ಶಾಫರ್ಡ್ ಮಾಡಿದೆ, ಮತ್ತೊಬ್ಬರು ದಾನಿಗಳು ಮಾಡಿದ್ದಾರೆ. 40 ಸೀಟ್ಗಳಿವೆ. ಈಗಾಗಲೇ ಅಪ್ಲಿಕೇಶನ್ ಬರ್ತಾ ಇದೆ. ಆಯ್ಕೆ ಸಂದರ್ಭ ನಾವು ಅನಾಥ ಮಕ್ಕಳಿಗೆ, ಅತ್ಯಂತ ಕಡು ಮಕ್ಕಳಿಗೆ, ಬಡ ಮಕ್ಕಳಿಗೆ, ರಿಕ್ಷಾ ಡ್ರೈವರ್ ಅವರಿಗೆ, ಕೂಲಿ ಕಾರ್ಮಿಕರ ಮಕ್ಕಳಿಗೆ ಪ್ರಾತಿನಿಧ್ಯ ಕೊಡ್ತಾ ಇದ್ದೇವೆ. As we are unveiling the Muslim education's first literature, that is Pathfinder and Navigator. The Navigator is nothing but it's a foundation stones for the UPSC, and whereas in a Pathfinder it is in a foundation course for the high school students. Here it is in a visionary initiative taken by the MEF. What we are doing is today we are going to release the 2 books, and this program is not about this academic endeavor. It is it's a long-term mission of MEF to empower our students from 8th to the PUC with their knowledge, skills and their knowledge and skills and their inspiration needed to excel in the civil service in future. Our journey is not begun with the today with unveiling the books. We started 2 years back with collaboration with the ACE IAS Foundation, making an awareness program in each school for an arts together in 25 to 30 schools we covered 2 years back. We found that this is not at all enough. We want something literature in literature form. For that we have been encouraging 2 things. Why it is in the graduation? Why after graduation only all the literature is given? We thought about we have to do in this
high school level only. So we brought two literature. One is Navigator and another is a Pathfinder. This two books is different, which is will be in the syllabus based, and second was in a graduation post.